ನಮ್ಮನ್ನು ಕಾಡುವ ಬಲಹೀನತೆಗಳು ಬಿಟ್ಟು ಹೋಗುವಂತೆ ಗದರಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳೆಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ. ಲೂಕ 4:39. ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಿದಳು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರಾತ್ಮನಾದ ಕರ್ತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತ ನಮಗೆ ಈ ವಾಕ್ಯಗಳ ಕುರಿತಾದ ಅರಿವನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಇಲ್ಲಿರುವಂಥ ಘಟನೆ, ಯೇಸು ಸಭಾಮಂದಿರಕ್ಕೆ ಹೋಗುತ್ತಾನೆ. ಅಲ್ಲಿಂದ ಎದ್ದು ಸೀದಾ ಸೀಮೋನನ ಮನೆಗೆ ಬರ್ತಾನೆ. ಅಲ್ಲಿ ಸೀಮೋನನ ಅತ್ತೆಗೆ ಕಠಿಣ ಜ್ವರ ಎಂಬುದಾಗಿ ಬರ್ತದೆ. ಇದರಿಂದ ಆಕೆ ಬಹಳ ಕಷ್ಟಪಡ್ತಿದ್ಲು. ಆಗ ಆಕೆ ವಿಷಯದಲ್ಲಿ ಅವರು ಯೇಸುವನ್ನ ಬೇಡಿಕೊಂಡಾಗ 39ನೇ ವಚನ ಹೇಳ್ತದೆ, ಆತನು ಆಕೆ ಬಳಿಯಲ್ಲಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆ ಎದ್ದು ಅವರಿಗೆ ಉಪಚಾರ ಮಾಡಿದಳು. ಮತ್ತಾಯ ಮತ್ತು ಮಾರ್ಕ ಬರೆಯುವಾಗ ಯೇಸು ಕೈಚಾಚಿ ಈಕೆಯನ್ನು ಮುಟ್ಟಿ ಅಥವಾ ಈಕೆ ಕೈ ಹಿಡಿದು ಎಬ್ಬಿಸ್ತಾ ಎಂಬುದಾಗಿ ಓದ್ತೇವೆ. ಆದರೆ ಲೂಕನು ಬರೆಯುವಾಗ ಇನ್ನೊಂದು ವಿಧದಲ್ಲಿ ಬರೀತಾನೆ, ಯೇಸು ಆಕೆ ಬಳಿ ನಿಲ್ತಾನೆ, ಬಾಗಿ ಆ ಜ್ವರವನ್ನು ಗದರಿಸ್ತಾನೆ. ಆ ಗದರಿಕೆಗೆ ಜ್ವರ ಆಕೆನ ಬಿಟ್ಟು ಹೋಗ್ತದೆ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು, ಯಾವುದು ಮೊದಲು ಯಾವುದು ಅನಂತರ. ಗದರಿಸಿದ್ದು ಮೊದಲು ಅಥವಾ ಕೈ ಚಾಚಿ ಎತ್ತಿದ್ದು ಮೊದಲು. ಕೆಲವು ಸತ್ಯವೇದ ಪಂಡಿತರು ಹೇಳ್ತಾರೆ, ಅನುಭವವುಳ್ಳ ದೇವರ ವಾಕ್ಯದಲ್ಲಿಯೂ ಸ್ವಸ್ಥತ ಸೇವೆಯಲ್ಲಿ ಅನುಭವವುಳ್ಳ ಹಿರಿಯ ಕೆಲವು ಬೋಧಕರು ಹೀಗೆ ಹೇಳ್ತಾರೆ, ಯೇಸುಕ್ರಿಸ್ತನ ಮೊದಲು ಸಿಮೋನನ ಅತ್ತೆಯ ಜ್ವರದ ಕುರಿತಾಗಿ ಅದನ್ನು ಗದರಿಸ್ತಾನೆ. ನಂತರದಲ್ಲಿ ಯೇಸು ಕೈಚಾಚಿ ಆಕೆನ ಹಿಡಿದು ಎಬ್ಬಿಸಿ ನಂತರದಲ್ಲಿ ಆಕೆ ಇವರನ್ನು ಉಪಚರಿಸ್ತಾಳೆ. ಇದನ್ನು ಕೆಲವರು ಬಹಳ ಎಚ್ಚರಿಕೆಯಾಗಿ ಬೋಧಿಸ್ತಾರೆ. ಒಬ್ಬ ರೋಗಿಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸೋದಕ್ಕೆ ನಮಗೆ ವಾಕ್ಯದಲ್ಲಿ ಅಪ್ಪಣವಿದೆ. ರೋಗಿಯ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗ್ತದೆ ಎಂಬುದಾಗಿ ನಾವು ಮಾರ್ಕನ ಸುವಾರ್ತೆ ಅಂತ್ಯಭಾಗದಲ್ಲಿ ಅದನ್ನು ಓದ್ತೇವೆ. ಸ್ಪಷ್ಟವಾಗಿ ಬರ್ತದೆ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಇವರಿಗೆ ಗುಣವಾಗುವುದು. ಮಾರ್ಕ 16:18. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸೋಕ್ಕೆ ಅಪ್ಪಣೆ ಇದೆ. ಆದರೆ ವಿವೇಚನೆಯೂ ಅವಶ್ಯ. ಯಾವಾಗ ಕೈ ಇಡಬೇಕು, ಯಾರ ಮೇಲೆ ಕೈ ಇಡಬೇಕು, ಯಾರ ಮೇಲೆ ಕೈ ಇಡಬಾರದು. ಕೆಲವೊಮ್ಮೆ ಈ ಹಿರಿ ಸೇವಕರು ಎಚ್ಚರಿಸ್ತಾರೆ. ಯಾಕೆಂದರೆ ಕೆಲವೊಮ್ಮೆ ಇಂಥ ಸರಿಯಾದ ದೇವರಾತ್ಮನ ನಡೆಸುವಿಕೆ ವಿವೇಚನೆ ಇಲ್ಲದೆ, ತಮ್ಮದೇ ಆಲೋಚನೆಯಲ್ಲಿ ಅಥವಾ ತಕ್ಕ ಸಿದ್ಧತೆ ಇಲ್ಲದೆ ರೋಗಿಗಳ ಮೇಲೆ ಕೈ ಇಟ್ಟು ತಮ್ಮ ಮೇಲೆ ಆಪತ್ತು ಬರೆಸಿಕೊಂಡ ಅನೇಕರಿದ್ದಾರೆ. ಹಾಗಾಗಿ ನಮಗೆ ಯಾರ ಮೇಲೆ ಕೈ ಇಡಬೇಕು, ಯಾರ ಮೇಲೆ ಕೈ ಇಡಬಾರ್ದು ಎನ್ನುವಂಥ ವಿವೇಚನೆ ಅವಶ್ಯ. ಇಲ್ಲಿ ಹೆದರುವಂಥದ್ದು ಅವಶ್ಯಕತೆ ಇಲ್ಲ, ಗಾಬರಿಗೊಳಗಾಗುವಂಥದ್ದು ಅವಶ್ಯಕತೆ ಇಲ್ಲ. ದೇವರಾತ್ಮನ ಸ್ಪಷ್ಟ ನಡೆಸುವಿಕೆಗಾಗಿ ಕಾಯುವಂಥದ್ದು ಅವಶ್ಯ. ಒಬ್ಬ ಸೇವಕರ ಪತ್ನಿಗೆ ಒಂದು ಪ್ರೀತ ರೋಗವು ಬಂದಾಗ ಮತ್ತೊಬ್ಬ ಸೇವಕರು ತಮ್ಮ ಪತ್ನಿಯೊಂದಿಗೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಆ ವ್ಯಾಧಿಯಿಂದ ವೇದನೆ ಪಡುವ ಸಹೋದರನ ಕಾಣ್ತಲೇ ಅವ್ರನ್ನ ನೋಡ್ಲಿಕ್ಕೆ ಹೋದಂಥ ಈ ದೇವರ ಸೇವಕರ ಪತ್ನಿ ಏಕಾಕಿ ಹೋಗಿ ಅವರ ಮೇಲೆ ಕೈ ಇಟ್ಟು ರೋಗ ಬಿಟ್ಟು ಹೋಗುವಂತೆ ಆಜ್ಞಾಪಿಸುವಾಗ ಅಲ್ಲಿಯ ಘಟನೆಯೇ ಬೇರೆ. ಆ ರೋಗದಲ್ಲಿದ್ದ ಆ ಸಹೋದರಿ ಅವರು ಬೇರೆ ವಿಧದಲ್ಲಿ ಪ್ರೇರಿತರಾಗಿ ಇವರಿಗಾಗಿ ಪ್ರಾರ್ಥಿಸಿದ ಆ ಸಹೋದರನ ಹಿಡಿದು ಅಲುಗಾಡಿಸುವಾಗ ಇವರಲ್ಲಿದ್ದ ರೋಗವೆಲ್ಲ ಅವರ ಮೇಲೆ ಬಂತೆಂಬುದಾಗಿ ಒಂದು ಘಟನೆ ಇದೆ. ಎಲ್ಲರಿಗೂ ಎಲ್ಲಾ ವಿಧದಲ್ಲಿಯೂ ಎಲ್ಲಾ ಸಂದರ್ಭದಲ್ಲಿ ಇದಾಗ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಂತೇಳಿ ಎಲ್ಲವನ್ನ ಒಂದೇ ಗುಂಪಿನಲ್ಲಿ ನಾವು ನೋಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಕೆಲವೊಮ್ಮೆ ದೇವರಾತ್ಮನಿಂದ ಸ್ಪಷ್ಟ ನಡೆಸುವಿಕೆ ಅವಶ್ಯ. ಸುಮಾರು 3 ವರ್ಷದ ಹಿಂದೆ ನನಗೆ ಕುತ್ತಿಗೆಯಲ್ಲಿ ಒಂದು ಗಂಭೀರವಾದ ಸಮಸ್ಯೆ ನನ್ನನ್ನು ಕಾಡಿತ್ತು. ಕುತ್ತಿಗೆ ಭಾಗದಲ್ಲಿ ಆದ ಸಮಸ್ಯೆಯಿಂದ ನನ್ನ ಬಲಗೈ ಅದು ಬಹುತೇಕ ನಿಷ್ಕ್ರಿಯ ಆಗಿತ್ತು. ಇದರಿಂದ ಹಗಲು ರಾತ್ರಿ ನನ್ನ ಬಲಭಾಗದಲ್ಲಿ ತೋಳಿನಲ್ಲಿ ನನ್ನ ಬಲಗೈಯಲ್ಲಿ ನಾನು 6 ವಿಧದ ಸಮಸ್ಯೆಯನ್ನು ಹಗಲು ರಾತ್ರಿ ಅನುಭವಿಸ್ತಾ ಇದ್ದೆ. ಬಲಗೈ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಲೇ ಬರ್ತಾ ಇತ್ತು, ಶಕ್ತಿಯನ್ನು ಕಳ್ಕೊಳ್ತಾ ಇತ್ತು. ನನ್ನ ದೇಹವು ಆ ವಿಪರೀತ ನೋವನ್ನು ತಾಳಲಾರದೆ ಕ್ಷೀಣವಾಗ್ತಾ ಬಂತು. ಅನೇಕರು ನನಗಾಗಿ ಪ್ರಾರ್ಥಿಸಿದರು. ರೋಗಗಳನ್ನ ಗುಣಪಡಿಸುವಂಥ ಆತ್ಮನ ವಿವೇಚನೆಯನ್ನು ಮಾಡಲು ಸಾಮರ್ಥ್ಯವುಳ್ಳಂಥ ಬೆಂಗಳೂರಿನ ಒಬ್ಬ ಹಿರಿಯ ಸೇವಕರು ಪಾಸ್ಟರ್ ಪ್ರಕಾಶ್ ಸೈಮನ್
ಅವರು ಸಹ ನನ್ನನ್ನು ಸಂಧಿಸಿ ಪ್ರಾರ್ಥಿಸಿದರು. ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ಹಿಂತಿರುಗುವಾಗ ಅವರು ತುಮಕೂರಿನ ಸೇವೆ ಮುಗಿಸಿ ಬರ್ತಾಯಿದ್ರು. ನಾವು ರಸ್ತೆ ಒಂದು ಭಾಗದಲ್ಲಿ ಭೇಟಿಯಾದೆವು. ಅವ್ರು ನನಗಾಗಿ ಬಹು ಸಮಯ ಅಲ್ಲಿ ಪ್ರಾರ್ಥಿಸಿದರು. ಆಗ ದೇವರವ್ರಿಗೆ ತಿಳಿಯಪಡಿಸಿತು, ನಾನು ವಿವೇಚನೆ ಇಲ್ಲದೆ ಒಬ್ಬ ರೋಗಿಯ ಮೇಲೆ ಕೈ ಇಟ್ಟ ಸಂದರ್ಭದಿಂದ ನಾನು ಈ ಬಾಧೆಯನ್ನು ಅನುಭವಿಸ್ತಿದ್ದೇನೆ. ನಾನು ಯೋಚಿಸುವಾಗ ನನಗೆ ಅದು ಸರಿ ಅನ್ನಿಸ್ತು. ಅದಕ್ಕೆ ಹೀಗೆ ಸಂಭವಿಸೋದಕ್ಕೆ ಕೆಲವು ದಿವಸಗಳ ಹಿಂದೆ ನಾನು ಸರಿಯಾದ ವಿವೇಚನೆ ಇಲ್ಲದೆ ಒಬ್ಬ ರೋಗಿಯ ಮೇಲೆ ಕೈ ಇಟ್ಟದ್ದು ನನ್ನ ಜ್ಞಾಪಕಕ್ಕೆ ಬಂತು. ಪ್ರೇರೆ, ಹಾಗಾದರೆ ಈ ಸಂಗತಿಗಳನ್ನ ನಾವು ಗಂಭೀರವಾಗಿ ಸೇವೆಯಲ್ಲಿ ತೆಗೆದುಕೊಳ್ಳಬೇಕು. ಹಾಗಾಗಿ ಗುಣಪಡಿಸುವಂಥ ವರಗಳನ್ನು ದೇವರು ಪವಿತ್ರಾತ್ಮನ 9 ವರಗಳಲ್ಲಿ ಒಂದು ವರವಾಗಿಟ್ಟಿದ್ದಾನೆ. ಹಾಗಾಗಿ ಯೇಸುಕ್ರಿಸ್ತನ ಸೇವೆಯಲ್ಲಿ ಕೆಲವರನ್ನ ಬಾಯಿ ಮಾತಿನಿಂದ ಗುಣಪಡಿಸಿದ್ದಾನೆ, ಕೆಲವು ಕಡೆ ಎಲ್ಲರ ಮೇಲೆ ಕೈ ಇಟ್ಟು ಗುಣಪಡಿಸಿದ್ದಾನೆ. ಕೆಲವರು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುವಾಗ ಆತನ ಉಡುಪನ್ನು ಮುಟ್ಟುವಾಗ ಗುಣವಾದವರದೆಷ್ಟು. ಅಥವಾ ಕೆಲವರ ಮೇಲೆ ಆತನು ಉಗುಳಿದ್ದಾನೆ, ಕೆಲವು ಕಡೆ ತನ್ನ ಬೆರಳುಗಳನ್ನು ತಾಗಿಸಿದ್ದಾನೆ, ಕೆಲವು ಕಡೆ ಉಗುಳಿ ಕೆಸರು ಮಾಡಿ ಅದನ್ನು ಲೇಪನ ಮಾಡಿ ಹಚ್ಚಿ ಗುಣಪಡಿಸಿದ್ದಾನೆ. ಯೇಸು ಗುಣಪಡಿಸಿದ ವಿಧಗಳು ಹಲವು. ಹಾಗಾದರೆ ಎಲ್ಲಿ ಯಾವ ರೋಗಿಯೊಂದಿಗೆ ಯಾವ ರೀತಿ ವರ್ತಿಸಬೇಕೆಂಬುದು ನಮಗೆ ಗೊತ್ತಾಗಬೇಕು. ಸ್ಮಿತಿಗೊಳಿಸುವರ್ತೆ ಅನ್ನುವಂಥ ದೇವರ ಸೇವಕರು ಒಮ್ಮೆ ವಿಪರೀತ ಹೊಟ್ಟೆ ನೋವಿನಲ್ಲಿ ಬಾಧೆಗೊಳಗಾದ ಒಬ್ಬ ಯವನಸ್ಥನನ್ನು ಆತನ ಬಳಿಗೆ ಕರೆತಂದಾಗ ಇವರು ಆತನ ನೋಡ್ತಾರೆ. ಇವರಿಗೆ ಪವಿತ್ರಾತ್ಮನ ಬಲದಿಂದ ಗೋಚರವಾದದ್ದೇ ಬೇರೆ. ಆ ಯವನಸ್ಥನ ಆ ವಿಪರೀತ ಬಾಧೆಗೆ ಕಾರಣ ಅವ್ರಿಗೆ ಅರ್ಥವಾಗ್ತದೆ, ಅವನನ್ನು ಕಾಡ್ತಿರುವಂಥ ಸೈತಾನ. ಆಗ ಸೈತಾನನ ಕಂಡು ಕೂಡಲೇ ಇವರೊಳಗೆ ಪವಿತ್ರಾತ್ಮನಿಂದ ಕೋಪವು ರೋಷವು ಹುಗ್ತದೆ. ಆಗ ಸೈತಾನ ಆತನನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ಆ ಹೊಟ್ಟೆ ನೋವಿಂದ ಬಾಧೆ ಪಡುವಂಥ ಸಹೋದರನಿಗೆ ಎಲ್ಲಿ ವಿಪರೀತ ವೇದನೆ ಇತ್ತೋ ಆ ಸ್ಥಳಕ್ಕೆ ಸೈತಾನನ್ನು ಬಿಟ್ಟು ಹೋಗು ಎಂಬುದಾಗಿ ಮುಷ್ಟಿಡಿದು ಜೋರಾಗಿ ಗುದ್ದುತ್ತಾರೆ. ಆ ವ್ಯಕ್ತಿ ಹಾಗೆ ಕುಸಿತಾನೆ. ಏನಾಯ್ತು ಎಂಬುದಾಗಿ ಎಲ್ಲರೂ ಗಾಬರಿಗೊಳ್ಳುವಾಗ ಆಶ್ಚರ್ಯ ಕಾದಿತ್ತು. ಆ ಪೆಟ್ಟಿಗೆ ಆ ರೋಗಿಗೆ ಏನೋ ಆಯ್ತು ಎಂಬುದಾಗಿ ನೆನೆಸಿದ್ರೆ ಅವನು ಆ ರೋಗದಿಂದ ಎದ್ದೇಳ್ತಾನೆ. ಅವ್ರು ಹೇಳ್ತಾರೆ, ನಾನು ಗುದ್ದಿದ್ದು ಈ ರೋಗಿಗಲ್ಲ, ನಾನು ಗುದ್ದಿದ್ದು ಸೈತಾನನಿಗೆ. ಪವಿತ್ರಾತ್ಮನಿಂದ ವಿವೇಚನೆ. ಯಾರಿಗೆ ಯಾವ ವಿಧದಲ್ಲಿ ವಾಕ್ಯ ಹೇಳಿ ಪ್ರಾರ್ಥಿಸಬೇಕು, ಯಾವ ವಿಧದಲ್ಲಿ ಪ್ರಾರ್ಥಿಸಬೇಕು, ಅಪ್ಪಣೆ ಕೊಡಬೇಕು, ಅಥವಾ ಉಪವಾಸ ಇರಬೇಕು, ಅಥವಾ ದೆವ್ವಗಳಿಂದ ಬಂದ ಹೋರಾಟವಾಗಿದ್ದರೆ ದೆವ್ವಗಳಿಗೆ ಅಪ್ಪಣೆ ಕೊಡಬೇಕು, ಕೈ ಇಟ್ಟು ಪ್ರಾರ್ಥಿಸಬೇಕು, ವಾಕ್ಯವನ್ನು ಹೇಳಿ ಪ್ರಾರ್ಥಿಸಬೇಕು. ಹೀಗೆ ಯಾವ ವಿಧದಲ್ಲಿ ನಾವು ನಡ್ಕೊಳ್ಳಬೇಕೆನ್ನುವಂಥ ದೇವರಾತ್ಮನ ನಡೆಸುವಿಕೆ ನಮಗೆ ಅರ್ಥವಾಗಲಿ. ಸುವಾರ್ತೆಗಳಲ್ಲಿ ಯೇಸುಕ್ರಿಸ್ತನ ಸೇವೆಯನ್ನು ಗಮನಿಸಿ, ಅಪೊಸ್ತಲ ಕೃತ್ಯಗಳಲ್ಲಿ ಅಪೊಸ್ತಲರ ಸೇವೆಯನ್ನು ಗಮನಿಸಿ, ಇದರಿಂದ ನಾವು ದೇವರಾತ್ಮನ ನಡೆಸುವಿಕೆಗೆ ಒಳಪಟ್ಟವರಾಗಿ ತಕ್ಕ ವಿಧದಲ್ಲಿ ಮುನ್ನಡೆಯುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲು ಒಂದು ಎಚ್ಚರಿಕೆಯ ಸಂಗತಿಗಳಿಗಾಗಿ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಪ್ಪ, ಮಾರ್ಕನು ಮತ್ತು ಮತ್ತಾಯನು ಏಸು ಸೀಮೋನನ ಅತ್ತೆಯನ್ನು ಕೈ ಹಿಡಿದು ಎಬ್ಬಿಸಿ ಗುಣಪಡಿಸಿದನ್ನು ಬರೆದರೆ ಲೂಕನು ಏಸು ಆಕೆ ಬಳಿಯಲ್ಲಿ ನಿಂತು ಬಾಗಿ ಜ್ವರವನ್ನು ಗದರಿಸ್ತಾ ಎಂಬುದಾಗಿ ಬರೆದದಕ್ಕಾಗಿ ಸ್ತೋತ್ರ. ಕರ್ತನೆ, ಏಸುವೆ ನೀನು ಗದರಿಸುವಾಗ ಆ ಜ್ವರ ಬಿಟ್ಟು ಹೋದದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಕೆಲವರನ್ನ ಬಾಯಿ ಮಾತಿನಿಂದ ಗುಣಪಡಿಸ್ತಿ, ಕೆಲವರ ಮೇಲೆ ಕೈ ಇಟ್ಟು ಗುಣಪಡಿಸ್ತಿ, ಕೆಲವರಿಗೆ ಹುಗುಳಚ್ಚಿ ಗುಣಪಡಿಸಿದಿ, ಕೆಲವರು ನಿನ್ನ ಉಡುಪಿನ ಗೊಂಡೆಯನ್ನು ಮುಟ್ಟುವಂತೆ ಅಪ್ಪಣೆ ಕೊಟ್ಟಿದ್ದಿ, ಕೆಲವು ನಿನ್ನ ವಸ್ತ್ರವನ್ನು ಮುಟ್ಟುವುದಕ್ಕೆ ಅಪ್ಪಣೆ ಕೊಟ್ಟಿದ್ದಿ. ಕರ್ತನೆ, ವಿಧವಾಗಿ ನೀನು ಗುಣಪಡಿಸಿದಿ. ಈ ದಿನಗಳಲ್ಲಿ ನಮಗೆ ನಿನ್ನ ತಕ್ಕ ವಿವೇಚನೆಯನ್ನು ಬೋಧಿಸು. ಯಾರ ಬಳಿ ಯಾವ ಸಂದರ್ಭಕ್ಕೆ ಹೇಗೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ನಡ್ಕೊಳ್ಳಬೇಕು, ಪ್ರಾರ್ಥಿಸಬೇಕು, ಆದೇಶಿಸಬೇಕು, ವಾಕ್ಯವನ್ನು ನುಡಿಬೇಕು. ಕರ್ತನೆ, ಯಾವ ರೀತಿ ನಂಬಿಕೆ ಕ್ರಿಯೆಗಳನ್ನ ಮಾಡಬೇಕೆಂಬುದನ್ನು ತಿಳಿಯಪಡಿಸು. ಸೈತಾನನಿಗೆ ಅವಕಾಶ ಕೊಡದೆ ದೇವರಾತ್ಮನಿಗೆ ಸಂಪೂರ್ಣವಾಗಿ ಒಳಪಟ್ಟವರಾಗಿ ಯೇಸುಕ್ರಿಸ್ತನ ಹೆಸರಲ್ಲಿ ತಂದೆ ನಿನಗೆ ಮಹಿಮೆ ತರುವಂಥ ಈ ಒಂದು ಬಿಡುಗಡೆ ಸೇವೆ, ಸ್ವಸ್ಥತೆಯ ಸೇವೆಯನ್ನು ಮಾಡುವುದಕ್ಕೆ ನೀನು ಕೊಟ್ಟ ಗುಣಪಡಿಸುವಂಥ ಕರ್ತನೆ ವರಗಳನ್ನು ನೀನು ಸಭೆಯಲ್ಲಿ ಇಟ್ಟಿರುವಲ್ಲಿ ಕರ್ತನೆ, ನಾವು ಈ ದಿನಗಳಲ್ಲಿ ಕರ್ತನೆ ಅನೇಕರನ್ನು ಗುಣಪಡಿಸಲಿಕ್ಕೆ ಶಕ್ತರಾಗುವಂತೆ ನಮ್ಮನ್ನು ಬಲಪಡಿಸುವ ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಎಚ್ಚರಿಕೆಯಿಂದಲೂ ಪವಿತ್ರಾತ್ಮನ ವಿವೇಚನೆಯಿಂದಲೂ ಈ ಸೇವೆಯಲ್ಲಿ ನಾವು ಕರ್ತನೆ ಪೂರ್ಣ ಯಶಸ್ಸನ್ನು ಕಾಣಲಿಕ್ಕಾಗುವಂಥ ದಯೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.